ಜನತಾದಳ ಪಕ್ಷದ ಕಡೆಯಿಂದ ಪಕ್ಷದ JDLP ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣ ಅವರು, ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬರು, ಜೊತೆಯಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಬರಪೀಡಿತ ಪ್ರದೇಶಗಳಿಗೆ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಬೇಕು, ರೈತರ ನಿಜವಾದಂಥ ನೈಜ ಸಮಸ್ಯೆಗಳೇನಿದೆ ಅದನ್ನು ಅರ್ಥ ಒಂದು ವರದಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷ ನಿಮಗೆ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ, ರೈತರ ಪರವಾಗಿ ಸದಾಕಾಲ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕಳೆದ 30 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷ. ಈ ಭಾಗದಲ್ಲಿ ವಿಶೇಷವಾಗಿ ಇದು ಕೇವಲ ನಾನು ಒಂದು ಭಾಗಕ್ಕೆ ಅಂತಕ್ಕಂಥದ್ದನ್ನ ಇವತ್ತು ಬರವನ್ನು ಸೀಮಿತ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬಂದು ಈ ಒಂದು ಪುಣ್ಯ ಮಣ್ಣಲ್ಲಿ ಇವತ್ತೇನು ನಾವು ನಿಂತಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನು ಮಾಡಬೇಕಾಗಿತ್ತು. ಅವ್ರದ್ದಾದಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿ ಇತ್ತು. ಆದರೆ ಇಲ್ಲಿವರೆಗೂ 1.3 ಲಕ್ಷ ಹೆಕ್ಟೇರ್ ಅಷ್ಟು ಮಾತ್ರ ಬಿತ್ತನೆ ಮಾಡೋಕ್ಕಾಗಿದೆ. ಅದರಲ್ಲೂ ಬಿತ್ತನೆ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ರೈತಾಪಿ ವರ್ಗ ಮುಂಗಾರು ಈ ಸಲ ನಮ್ಮ ಕೈ ಹಿಡಿಯುತ್ತೆ, ಮಳೆ ಬರುತ್ತೆ, ಯಾಕೋ ನಮಗೆ ಬಿತ್ತನೆ ಮಾಡಿದಂಥ ಇಲ್ಲಿ ತೊಗರಿ ಇರ್ಬೋದು ಅಥವಾ ಜೋಳ, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಈ ರೀತಿ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ರೈತರು ನಿರಂತರವಾಗಿ ಏನು ಈ ಕೃಷಿ ತಾಯಿಯನ್ನು, ಭೂಮಿಯನ್ನು ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಅಂಥವ್ರಿಗೆ ಈ ಬಾರಿ ಸಂಕಷ್ಟದ ದಿನಗಳು ತೀವ್ರವಾಗಿ ಎದುರಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದು ಬರ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಈ ಭಾಗದಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರ, ಜೊತೆಯಲ್ಲಿ ನಮ್ಮ ಬಸವನ ಬಾಗೇವಾಡಿ ಎರಡೂ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರೈತರ ಹೊಲ ಗದ್ದೆಗಳಿಗೆ ಒಂದು ಭೇಟಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಸರಿಸುಮಾರು 6 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ಈ ಭಾಗದ ರೈತರೇನಿದ್ದಾರೆ, ಇಲ್ಲಿ ತಾವೆಲ್ಲ ನೋಡ್ಬೋದು, ಸಂಪೂರ್ಣವಾಗಿ ಇವತ್ತು ಇಲ್ಲಿ ಏನೊಂದು ಮಳೆ ಆಗಬೇಕಾಗಿತ್ತು, ಆಗದಿರ ಇರೋದ್ರಿಂದ ಇವತ್ತು ಇಲ್ಲಿ ಯಾವುದೇ ಒಂದು ಬಿತ್ತನೆ ಆಗಿಲ್ಲ. ಬಿತ್ತನೆ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಆ ಬಿತ್ತನೆ ಮಾಡ್ತಕ್ಕಂಥದ್ದಕ್ಕೆ ಬೀಜ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸಾಲ ತಗೊಂಡು ಸಾಲದ ಹೊರೆ ಮತ್ತಷ್ಟು ಇವತ್ತು ಅವ್ರ ಹೆಗಲ ಮೇಲೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಇದರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅನುಕೂಲಗಳು ಏನೂ ಇಲ್ಲ. ಹಾಗಾಗಿ ಇವತ್ತು ಒಂದು ವಿಶೇಷವಾದಂಥ ದಿನ, ಮಣ್ಣೆತ್ತಿನ ಒಂದು ಅಮಾವಾಸ್ಯೆ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇವತ್ತು ಎತ್ತುಗಳು ವರ್ಷ ಇಡೀ ನಮಗೆ ದುಡಿಯುತ್ತೆ, ರೈತರಿಗೋಸ್ಕರ ದುಡಿತವೆ. ಇದು ಕೇವಲ ಒಂದು ಪ್ರಾಣಿಗಳಾಗಿ ಅಷ್ಟೇ ಅಲ್ಲ, ದೈವ ಸ್ವರೂಪದ ಎತ್ತುಗಳಿಗೆ ಇವತ್ತು ಕುಂಕುಮ, ಅರ್ಶಿನ ಇವೆಲ್ಲವೂ ಕೂಡ ಪಾರಂಪರಿಕವಾಗಿ ರೈತರು ಈ ಭಾಗದಲ್ಲಿ ಪೂಜೆಯನ್ನು ಮಾಡ್ಕೊಂಡು ವರ್ಷಕ್ಕೆ ಈ ಒಂದು ದಿನ ವಿಶೇಷವಾದಂಥ ಒಂದು ಪೂಜೆ ಸಲ್ಲಿಸಬೇಕು ನಮ್ಮ ಎತ್ತುಗಳಿಗೆ ಅಂತಕ್ಕಂಥದ್ದು ರೈತರ ಜೊತೆಲಿ ಇವತ್ತು ನಾನು ಕೂಡ ನನ್ನ ಪುಣ್ಯ ಇವತ್ತು ಇಂಥ ಒಂದು ದಿನ ಬಂದು ಇಲ್ಲಿ ರೈತರ ಜೊತೆ ಭಾಗಿಯಾಗಿ ಎತ್ತುಗಳಿಗೆ ಪೂಜೆ ಸಲ್ಲಿಸಿರ್ತಕ್ಕಂಥದ್ದು ಬಹುಶಃ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕಾಗದೇ ಇರತಕ್ಕಂಥ ಒಂದು ವಿಶೇಷವಾದಂಥ ದಿನ ಅಂತ ಭಾವಿಸಿದ್ದೇನೆ. ಇಂಥ ದಿನ ಇವತ್ತು ಇಲ್ಲಿ ಬಂದು ನಿಂತಾಗ ಎಲ್ಲೋ ಒಂದು ಕಡೆ ರೈತರಿಗೆ ಏನೊಂದು ಈ ಸಂಕಷ್ಟ ಎದುರಾಗಿದೆ, ಈ ಒಂದು ನೋವನ್ನು ಎದುರು ನೋಡ್ತಾ ಇರ್ತಕ್ಕಂಥ ರೈತರಿಗೆ ಅವ್ರ ಸಂಕಷ್ಟವನ್ನು ಧಾವಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ಯಾಕೆಂದರೆ ರೈತರು ಹಲವಾರು ವಿಚಾರಗಳನ್ನ ಇಲ್ಲೇ ಮನವಿ ಪತ್ರ ಕೈಯಲ್ಲೇ ಇಟ್ಕೊಂಡಿದ್ದೇನೆ. ಇದು ನಾನು ಕೂಡ ನಿಮಗೆ ಸವಿಸ್ತರವಾಗಿ ನಾನಾಗಲಿ ಬಾಬಣ್ಣ ಅವರಾಗಲಿ ಈಗ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲವೂ ಕೂಡ ಮಾತನಾಡ್ತೇವೆ. ಹಲವಾರು ವಿಚಾರಗಳಿದೆ, ಈಗ ಆಗಿರ್ತಕ್ಕಂಥ ಸಮಸ್ಯೆಗಳೇನು, ಮುಂದೆ ಇದಕ್ಕೆ ಯಾವ ರೀತಿ ಆದಂಥ ಒಂದು ಪರಿಹಾರವನ್ನು ಕಂಡುಕೊಡಬೇಕು ರಾಜ್ಯ ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ನಮ್ಮದು ಕೆಲವೊಂದಷ್ಟು ವಿಚಾರಗಳಿದೆ, ಅದನ್ನು ಮಂಡಿಸ್ತೇವೆ. ಬಿಡದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚು ಕಮ್ಮಿ 490ಕ್ಕೂ ಹೆಚ್ಚು ದಿನಗಳು ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ಬೀದಿಲಿ ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವರು, ಹೆಣ್ಮಕ್ಳು, ಯುವಕರು, ಸಣ್ಣ ಮಕ್ಕಳುಗಳು ತಮ್ಮ ಫಲವತ್ತಾದಂಥ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹೋರಾಟ ಏನು ಕಟ್ಟಿದ್ದಾರೆ. ಅಂಥವ್ರ ಮೇಲೆ ನಿನ್ನೆ ಅಧಿಕಾರಿಗಳು ಬಹುಶಃ ಸರ್ಕಾರ ಆದೇಶ ಹೊರಡಿಸಿರ್ತಾರೆ, ಇಲ್ಲಾಂದ್ರೆ ಅಧಿಕಾರಿಗಳು ಯಾಕೆ ಬರ್ತಾರೆ? JMC ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ
ರೈತರು ಏಕಾಏಕಿ ಆಕ್ರೋಶಭರಿತರಾಗಿ ಕೈಯಲ್ಲಿ ಪರ್ಕೆಯನ್ನ ಇಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂದ್ರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು. ಆ ಭಾಗದಲ್ಲಿ ಒಂದು 26 ಹಳ್ಳಿಗಳು ಬರುತ್ತೆ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಬರುತ್ತೆ. 2 ಪಂಚಾಯಿತಿಗಳಲ್ಲಿ ಸುಮಾರು 9,600 ಎಕರೆಯಷ್ಟು ಇವತ್ತು ಅಕ್ವಿಸಿಷನ್ ಮಾಡ್ಕೋಬೇಕು ಅಂತ ಏನು ಹೊರಟಿದ್ದಾರೆ. ಅಕ್ವಿಸಿಷನ್ ಮಾಡೋದಕ್ಕೆ ಕಾರಣ ಏನು? ಸಿಟಿ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತಾರೆ. ಇಲ್ಲಿ ರೈತರು ಹೇಳ್ತಾ ಇದ್ರು, ನಮಗೆ ಗೊತ್ತಿಲ್ಲ, ಒಂದಷ್ಟು ಸರ್ವೆಗಳು ನಡೀತಾ ಇದೆ ಇಲ್ಲಿ. ಈಗಾಗಲೇ ಇಲ್ಲಿ ಲಕ್ಷಾಂತರ ಎಕರೆಗಳು ಅಕ್ವಿಸಿಷನ್ ಆಗೋಗಿದೆ. ಆದರೆ ಯಾಕೆ ಅಕ್ವಿಸಿಷನ್ ಮಾಡಿದ್ದಾರೆ KIDB? ತದನಂತರ ಇಲ್ಲಿ ಯಾವುದಾದ್ರೂ ಇಂಡಸ್ಟ್ರಿಗಳು ಬಂದಿದೆಯಾ, ಅಥವಾ ಏನಾದರೂ ಇಲ್ಲಿ ಗೂಳೆ ಹೋಗ್ತಕ್ಕಂಥ ಜನಗಳಿಗೆ ತಡೆ ಆಗ್ತಕ್ಕಂಥದ್ದಕ್ಕೆ ಯಾವುದಾದ್ರೂ ಕಾರ್ಯಕ್ರಮಗಳು ಸರ್ಕಾರಗಳು ರೂಪಿಸಿದೆಯಾ ಅಂತಕ್ಕಂಥದ್ದು ಕೇಳಿದಾಗ ಏನೂ ಮಾಡಿಲ್ಲ. ಇಲ್ಲಿ ಲಕ್ಷಾಂತರ ಎಕರೆ ಈಗ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನು ಹಂಗೆ ಪಾಳು ಬಿದ್ದಿದೆ ಕಣ್ಮುಂದೆ. ಈಗ ಫಲವತ್ತಾದಂಥ ಜಮೀನಿಗೆ ಕೈ ಹಾಕ್ತಕ್ಕಂಥ ಅಗತ್ಯತೆ ಇದೆಯಾ? ಅಲ್ಲಿರ್ತಕ್ಕಂಥ ರೈತರ ಕೂಗಿಷ್ಟೇ. ಈಗ ಪರಿಸರ ನಾಶ ಆಗ್ತಾ ಇದೆ, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರದಲ್ಲಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ನ ಏನೊಂದು LOP ಲೀಡರ್ ಇದ್ದಾರೆ, ರಾಹುಲ್ ಗಾಂಧಿರವರು. ಅವರು ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಗಿಡ ಮರಗಳು ನಾಶ ಆಗ್ತಾ ಇದೆ ಅಂತಾರೆ. ಅದೇ ಬಿಡದಿಗೆ ಬಂದರೆ ನಿಮಗೆ ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಈ ರೀತಿ ರೇಷ್ಮೆ ಇದೆ. ರೇಷ್ಮೆ ಹೆಚ್ಚು ಕಮ್ಮಿ 50% ಅವಲಂಬಿತರಾಗಿದ್ದಾರೆ. 2 ಪಂಚಾಯತಿಲಿ 35 ಕೋಟಿಯಷ್ಟು ವರ್ಷಕ್ಕೆ ಆದಾಯ ಉತ್ಪಾದನೆ ಆಗ್ತಾ ಇದೆ. ಈ ರೀತಿ ಬದುಕು ಕಟ್ಕೊಂಡಿದ್ದಾರೆ, ತೋಟಗಾರಿಕೆ ಮಾಡ್ತಾ ಇದ್ದಾರೆ, ತರಕಾರಿ, ಹಣ್ಣು, ಹೂವೆಲ್ಲ ಬೆಳೀತಾ ಇದ್ದಾರೆ. ಇಂಥ ಕಡೆ ಇವತ್ತು ಪರಿಸರ ಹಾನಿ ಆಗ್ತಾ ಇಲ್ವಾ? ಹಂಗಾದ್ರೆ ಯಾಕೆ ಮಲತಾಯಿ ಧೋರಣೆ? ಅಲ್ಲೆಲ್ಲೋ ಅಂಡಮಾನ್ಗೆ ಹೋಗೋದ್ ಬದಲು ಇಲ್ಲಿ ಬಿಡದಿಗೆ ಬಂದ್ಬಿಟ್ರೆ ಬಹುಶಃ ಇಲ್ಲಿ 136, 138, ಅದೆಷ್ಟೋ 140 ಎಷ್ಟೋ ರೀಚ್ ಆಗಿದಾರಲ್ಲ ಇವತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಆಡಳಿತ ಮಾಡೋದಕ್ಕೆ ಜನ ಇಲ್ಲಿ ಆಶೀರ್ವಾದ ಮಾಡಿದ್ರಲ್ಲ. ಇಂಥ ಜನಗಳು ಬಿಟ್ಟು ಇನ್ನೆಲ್ಲ ಹೋದ್ರೆ ಏನ್ ಬಂತು? ಈಗ ನಿನ್ನೆಯ ದಿನವೇ ನನಗೆ ಇದು ಮಾಹಿತಿ ಬಂತು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತಿವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿ ಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕೆ ಆಗೋದಿಲ್ಲ. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ಪತನಕ್ಕೆ ರೈತರು ಅವರ ಎದೆ ಮೇಲೆ ಮರಣ ಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯ ಸರ್ಕಾರ. ಅದರ ವಿರುದ್ಧವಾಗಿ ರೈತರು ಧ್ವನಿ ಎತ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಜನತಾದಳ ಪಕ್ಷನ ನಾನೊಂದು ಮಾತು ಹೇಳ್ತೀನಿ. ಬಿಡದಿ ವಿಚಾರ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಬಹಳ ಸಂಘಟನೆಗಳು ಅವರು ಇವರು ಎಲ್ಲ ಬಹಳ ಭೇಟಿ ಕೊಟ್ಟು ಜೊತೆಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೆ ಮೊದಲನೇ ದಿನದಿಂದನೂ ಕೂಡ ಜನತಾದಳ ಪಕ್ಷ ಒಂದು ಇಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ, ನಾನಾಗ್ಲಿ, ಬಾಬಣ್ಣ ಅವರಾಗ್ಲಿ, ಅಲ್ಲಿರ್ತಕ್ಕಂಥ ಜಿಲ್ಲೆ ನಾಯಕರಾಗ್ಲಿ ಒಂದೇ ಹೇಳಿರೋದು, ಇಫ್ ಎಟ್ ಆಲ್ ಕನ್ಸೆಂಟು 80% ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ರೈತರು ಕೊಡೋ ಅಂಥದ್ದಕ್ಕೆ ಏನಾದರೂ ಮುಂದೆ ಬಂದು ಕೊಡ್ತಾರೆ ಅನ್ನೋದಾದ್ರೆ, ಅವ್ರ ಒಪ್ಪಿಗೆ ಇದೆ ಅನ್ನೋದಾದ್ರೆ ನಾವು ತಕರಾರು ಎತ್ತಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಕನ್ಸೆಂಟು 90ರಿಂದ 95% ಸಹಿ ಆಗ್ತಕ್ಕಂಥದ್ದಕ್ಕೆ ರೈತರ ವಿರೋಧ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಸರ್, ಈಗ ನೀವು ಭೂಮಿ ಎಲ್ಲ ವೀಕ್ಷಣೆ ಮಾಡಿದ್ರೆ ಈಗ ಅಲ್ಲಿನೂ ಈ ರೀತಿ ಕಾಕ್ವಾಡ್ ಮಾಡ್ಕೊಡ್ತಾರೆ, ಇಲ್ಲಿನೂ ಈ ರೀತಿ ಬಿಡದಿಯಲ್ಲಿ ಕೂಡ ಇಲ್ಲೂ ಹೇಳಿದ್ರೆ KIDB ಕೂಡ ವಾಕ್ವಾಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಕೂಡ ಇಲ್ಲಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಈ ಹೋರಾಟಕ್ಕೂ ನೀವು ಏನು ಧುಮುಕ್ತೀರಾ? ಇಲ್ಲಿನೂ ಈ ರೈತರಿಗೆ ಸಪೋರ್ಟ್ ಮಾಡ್ತೀರಾ ಅಂತ? ಏನಲ್ಲಿ ಬಿಡದಿಲಿದೆ ಅದೇ ಪರಿಸ್ಥಿತಿ ಇಲ್ಲಿನೂ ಕೂಡ ಇದೆ. ನಮಗೆ ರೈತರಂದ ಮೇಲೆ ಎಲ್ಲರೂ ಒಬ್ರೆ, ಒಂದೇ. ಆ ಭಾಗ ಈ ಭಾಗ ಅಂತಕ್ಕಂಥ ಡಿಫ್ರೆನ್ಸಿಯೇಷನ್ ಇಲ್ಲ. ಹಾಗಾಗಿ ಇಲ್ಲಿ ರೈತರು ಕೆಲವೊಂದಷ್ಟು ವಿಚಾರಗಳು ನನ್ನ ಗಮನಕ್ಕೆ ಅಂತ ತಗೊಂಬಂದಿದ್ದಾರೆ. ನಾನು ಕೂಡ ಹಿಂದೆನೂ ಇದೆಲ್ಲ ವಿಚಾರಗಳು ತಗೊಂಡು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಗೂಳೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಮಾತಾಡ್ತಾ ಇದ್ರು. ಅದು 200 ದಿನಕ್ಕೆ ಏರಿಕೆ ಮಾಡಬೇಕು, 600 ರೂಪಾಯಿ ಒಂದು ದಿವಸಕ್ಕೆ ಅದನ್ನ ದಿನಗೂಲಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಹಲವಾರು ಬೇಡಿಕೆಗಳು ಇವತ್ತು ಇಲ್ಲಿ ಬರೆದಿಟ್ಟಿದ್ದಾರೆ ಈ ಪತ್ರದಲ್ಲಿ. ಇದನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡು ಬರ್ತೇವೆ. ಅಂತಿಮವಾಗಿ ರೈತರ ಜೊತೆನೆಲ್ಲ ಅದು ಯಾವುದೇ ಭಾಗ ಇರಲಿ, ಅದು ಕಿತ್ತೂರು ಕರ್ನಾಟಕ ಇರಲಿ, ಕಲ್ಯಾಣ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಹಳೆ ಮೈಸೂರು ಇರಲಿ, ಉತ್ತರ ಕನ್ನಡ ಇರಲಿ, ಜನತಾದಳ ಪಕ್ಷ ಬದ್ಧ ರೈತರ ಜೊತೆ ಗಟ್ಟಿಯಾಗಿ ನಿಂತ್ಕೊತೇವೆ. MB ಪಾಟೀಲ್ ಹೇಳಿದ್ರು ಇಲ್ಲ 600 ಎಕರೆ ಇದೆ ಅಂತ ಹೇಳಿ, ನಿಮ್ಮ ತಾಯಿಯವರ ಹೆಸರನ್ನ ಅಲ್ಲೇನೇ ಇದೆ, ಅದಕ್ಕೆ ಅವ್ರಿಗೆ 600 ಎಕರೆ ಜಮೀನಿದೆ, ಅವ್ರದೇ ಸ್ವಂತಕ್ಕೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಕೂಡ ರಿಯಾಕ್ಟ್ ಮಾಡಿದ್ರು, ಬಿಡದಿಲ್ಲ ಅಲ್ಲೇ ನಿಮ್ಮದೇ ಇದೆ ಅಂತ ಹೇಳಿ. ಅದಕ್ಕೆ ಅಷ್ಟಿದೆ ಎಷ್ಟಿದೆ ಸರ್ ಅಂತ ಇದೆಯಾ? ಅದ್ರ ಸೊಮ್ಮೆ ಈ ರೀತಿ ಹೋರಾಟ ಮಾಡ್ತಾ ಇದ್ರೆ ನಾನು ಇದನ್ನ ಬಿಡದಿನಲ್ಲೇ ಮಾತಾಡಿದ್ದೀನಿ. ಬಹುಶಃ ಅವ್ರು ಕೊಟ್ಟಂತ ಹೇಳಿಕೆಗೆ ಇಲ್ಲ ನನಗೆ ಮಾಹಿತಿ ಕೊರತೆ ಇತ್ತು, ನನಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಅವ್ರ ಮೇಲೆ ಮತ್ತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅಲ್ಲಿ ನಮ್ಮದು, ನಮ್ಮ ತಾಯಿದು ಎಷ್ಟು ಎಕರೆ ಜಮೀನಿದೆ,
ಅದು ಕೃಷಿ ಭೂಮಿಯಾಗಿ ಎಷ್ಟು ವರ್ಷದಿಂದ ನಾವು ಅಲ್ಲಿ ಕೃಷಿ ಮಾಡ್ಕೊಂಡ್ ಬಂದಿದ್ದೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಮತ್ತೆ KRDB ಸಚಿವರು ಅವ್ರ ಇನ್ಫಾರ್ಮೇಶನ್ ಇತ್ತಾ ಅಥವಾ ಇದೇನಾದ್ರೂ ಇಲ್ವಾ ಅಂತ ಸರ್ ಅಷ್ಟೇ. ಮಿಸ್ಇನ್ಫಾರ್ಮೇಷನ್ನು ನನಗಾಗಿದೆ. ನಾನು ವಿಷಾದ ವ್ಯಕ್ತಪಡಿಸ್ತದೇನೋ 100 ಎಕರೆ ಅಂದಿದ್ರು. 100 ಎಕರೆ ಅಲ್ಲಪ್ಪ, ಇರೋದು 36 ಎಕರೆ ಇದೆ. ಅದು ಇವತ್ತಿಂದ ಅಲ್ಲ, ಹಲವಾರು ದಶಕಗಳಿಂದ ತಗೊಂಡಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರ ತಲೆನಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಡೈರಿ ಮಾಡ್ಬೇಕು, ಯಾಕಂದರೆ ಅಲ್ಲಿ ಹೈನುಗಾರಿಕೆ ಭಾಳ ಹೆಚ್ಚಾಗಿ ನಡೀತದೆ. ಅಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನ್ನೋದು, ಒಂದು ಡೈರಿ ಮಾಡಬೇಕು ಅನ್ನೋದು, ಒಂದು ಡೈರಿ ಪ್ರಾಡಕ್ಟ್ ಮಾಡಬೇಕು, ಅದ್ರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋದು. ಉದಾಹರಣೆಗೆ ಹೆರಿಟೇಜು ಇವೆಲ್ಲ ನೀವು ನೋಡ್ಬೋದು. ಆ ರೀತಿ ಮಾಡಬೇಕು ಅಂತ ಒಂದು ಮಿಷಿನ್ರಿನೂ ಕೂಡ ಖರೀದಿ ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ತದನಂತರ ರಾಜಕೀಯದ ಒತ್ತಡಗಳು ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವುದು ಏನು ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ, ಯಾವುದು ಲೇಔಟ್ ಮಾಡಿಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಲ್ಲ, ನಾವು ರೈತರ ಮಕ್ಕಳು. ಥ್ಯಾಂಕ್ ಯು.